ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರಕ್ಕೆ ಟಿಕೆಟ್ ಪಡೆಯಲು ಯಾವುದೇ ಕಾರಣಕ್ಕೂ ಲಾಬಿ ಮಾಡಿಲ್ಲ, ಬಕೆಟ್ ಕೂಡ ಹಿಡಿದಿಲ್ಲ ಅಂತ ಉತ್ತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಹೇಳಿಕೆ ನೀಡಿದ್ದಾರೆ. ಮಂಗಳೂರಿನ ಕಾವೂರಿನಲ್ಲಿ ಉತ್ತರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ್ರು. 2 ವರ್ಷ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೇನೆ. ಕಾರ್ಯಕರ್ತರ ಮನ್ನಣೆ ಮೇರೆಗೆ ಟಿಕೆಟ್ ಸಿಕ್ಕಿದೆ ಹೊರತು ಯಾವುದೇ ರೀತಿಯಲ್ಲೂ ಒತ್ತಡ ಹಾಕಿಲ್ಲ. ಪಕ್ಷಕ್ಕೆ ಸೇರ್ಪಡೆಯ ವೇಳೆ ಯಾವುದೇ ರೀತಿಯಲ್ಲೂ ಆಮಿಷ ಹಾಕಿಲ್ಲ ಅಂತ ಹೇಳಿದ್ರು. ಕಾರ್ಯಕರ್ತರ ಮಾತಿಗೆ ಸ್ಪಂದನೆ ಕೊಟ್ಟಂತ ನಾಯಕತ್ವ ನನಗೆ ಟಿಕೆಟ್ ಕೊಟ್ಟಿದ್ದೇವೆ. ನಾನು ಯಾರಿಗೂ ಸಹ ಬಕೆಟ್ ಹಿಡಿಯುವಂತ ಕೆಲಸವನ್ನ ಮಾಡಬೇಕಾದಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ನಾನು ಬಂದಾಗ ನನ್ನ MLA ಮಾಡಿ ಮತ್ತೊಂದು ಮಾಡಿ ಅಂತ ನಾನು ಆಸೆ ಇಟ್ಕೊಂಡು ಬಂದವರು ಖಂಡಿತ 100ಕ್ಕೆ 100 ಅಲ್ಲ. ಆದ್ರೆ ಪಕ್ಷ ಕಟ್ಟುವಲ್ಲಿ ಪಕ್ಷವನ್ನ ಕಟ್ಟಬೇಕನ್ನುವಂತ ಮನಸ್ಸಿಂದ 2 ವರ್ಷಗಳ ಕಾಲ ಈ ಎಲೆಕ್ಷನ್ಗೆ ಹೇಗೆ ತಿರುಗಾಡ್ತಾ ಇದ್ದೇನೆ ಅಷ್ಟೇ ತಿರುಗಾಟವನ್ನ ನಾನು ಕಾರ್ಯಕರ್ತರೊಟ್ಟಿಗೆ ಮಾಡಿದ್ದೇನೆ. ಬೆಳಿಗ್ಗೆ 6 ಗಂಟೆ, ಮಲಗುವಾಗ 12:30, 1 ಗಂಟೆ, ನನಗೆ 2 ವರ್ಷದಿಂದ ನಾನು ಈ ರೀತಿ ಕೆಲಸವನ್ನ ಮಾಡಿದ್ದೇನೆ. ಅದು ದೊಡ್ಡ ವಿಷಯ, ಸಣ್ಣ ವಿಷಯ ಅಲ್ಲ. ನನ್ನೊಂದಿಗೆ ಕಾರ್ಯಕರ್ತರು ಸಹ ಇದೇ ಇಷ್ಟೇ ಹೊತ್ತಿನಲ್ಲಿ ನನಗೂ ಕಾಯ್ತಾರೆ ಅಲ್ಲಿ ಹೋಗುವಾಗ. ಹಾಗಾಗಿ ಕಾರ್ಯಕರ್ತರು ಮನಸ್ಸು ಮಾಡಿದ ಕಾರಣ ನಾವು ಪಕ್ಷವನ್ನು ಗಟ್ಟಿ ಮಾಡಲಿಕ್ಕೆ ಆಗಿದೆ. ಇನ್ನು ಕಾರ್ಯಾಲಯವನ್ನ RSS ಹಿರಿಯ ಕಾರ್ಯಕರ್ತರಾದ ಉಮೇಶ್ ಶೆಣೆ ಉದ್ಘಾಟಿಸಿದ್ರು. ಈ ವೇಳೆ ಮಾತನಾಡಿದ ಅವರು, ನಮ್ಮಲ್ಲಿರುವ ಭಿನ್ನಮತವನ್ನ ಕೈಬಿಟ್ಟು ಈ ಬಾರಿಯ ಚುನಾವಣೆಯನ್ನ ಎದುರಿಸಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ರು. ಮತದಾನ ಎಲ್ಲಿ ಜಾಸ್ತಿ ಆಗಿಲ್ಲ ಅಲ್ಲೆಲ್ಲ ಬಿಜೆಪಿ ಬಂದಿದೆ. ಹಾಗೆ ಪ್ರತಿಯೊಬ್ಬರು ನಮ್ಮವರು ಏನಂದ್ರೆ ಓಟಿಗೆ ಹೋಗುದಿಲ್ಲ, ಬೇರೆಯವರೆಲ್ಲ ಗುಂಪಾಗಿ ಹೋಗಿ ಓಟ್ ಹಾಕ್ತಾರೆ. ಯಾವ ಕಮ್ಯುನಿಟಿ ಅಂತ ಹೇಳುವುದಿಲ್ಲ, ಆದರೂ ಗುಂಪಾಗಿ ಹೋಗಿ ಓಟ್ ಹಾಕ್ತಾರೆ. ನಮ್ಮವರು ಏರಪಕ್ಕದಲ್ಲ ಒಂದೇ ಹೆಚ್ಚಿನ ಒಂದು ಏರಪಕ್ಕದ ಒಂದು ಗಂಟೆ ಬಿಜೆಪಿ ಬರಲಿ ಕೈಗಿದ್ದಾನೆ ಈಗೆಲ್ಲ ಪಕ್ಷ. ಹಾಗೆ ಪ್ರತಿಯೊಬ್ಬರನ್ನು ಓಟು ಹಾಕಿಸುವಂತೆ ಮಾಡಬೇಕು. ಪ್ರಚಂಡ ಬಹುಮತದಿಂದ ವೈ ಭರತ್ ಶೆಟ್ಟಿ ಅವರು ನಿರ್ವಿಘ್ನವಾಗಿ ಚುನಾಯಿತರಾದ ಯಾವ ಸಂಶಯವೂ ಇಲ್ಲ. ಇನ್ನೊಂದು ಮಾತು, ತುರ್ತು ಪರಿಸ್ಥಿತಿ ಅಂತ ಹೇಳಿ ನಮ್ಮ ಪ್ರಶಾಂತ್ ವೈ ಅವರು ಅಂತ ಸಂದರ್ಭವನ್ನು ನೆನೆಸುವಾಗ ನನಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಹ್ಯಾಂಡ್ಫುಲ್ ಆಫ್ ವರ್ಕರ್ಸ್ ಆ ಟೈಮ್ನಲ್ಲಿ ಸ್ವಲ್ಪ ಮಂದಿ ಮಾತ್ರ ನಾವು ಏನಾದರೂ ಒಂದು ಪ್ರಚಾರಕ್ಕೆ ಹೋದರೆ ನಮ್ಮನ್ನು ಬಾಗಿಲು ಮುಚ್ಚಿಸ್ತಿದ್ರು, ಬಾಗಿಲು ಮುಚ್ಚಿ ನಮ್ಮ ಹತ್ರ ಮಾತಾಡ್ತಿರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿ ಇತ್ತು ಆ ಟೈಮ್. ಜಿಲ್ಲಾ ಉಪಾಧ್ಯಕ್ಷ ರಾಮಚಂದ್ರ ಬೈಕಂಪಾಡಿ, ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಕಿಶೋರ್ ರೈ, ರಣದೀಪ್ ಕಾಂಚನ್, ಜಿಲ್ಲಾ ಮಹಿಳಾ ಮೋರ್ಚಾ ಪೂಜಾ ಪೈ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾಧ್ಯಕ್ಷ ಜಗದೀಶ್ ಶೆಣವ, ಮಂಡಲ ಕಾರ್ಯದರ್ಶಿ ಅಶೋಕ್ ಕೃಷ್ಣಾಪುರ, ಸುಧಾಕರ್ ಅಡ್ಯಾರ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, V4 News 24/7 ಮಂಗಳೂರು.